ವೆರಿ ಗುಡ್ ಮಾರ್ನಿಂಗ್. ಇವತ್ತು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದು ನಮ್ಮ ಹೋಮ್ ಸ್ಟೇ ಆಗಿತ್ತು. ಆಲ್ರೆಡಿ ನಾನು ತೋರಿಸಿದ್ದೀನಿ ಹೇಗಿತ್ತು ಹೋಮ್ ಸ್ಟೇ ಅಂತ. ಸೊ ಇದೇ ಫುಲ್ ವ್ಯೂ ಆಲ್ಮೋಸ್ಟ್ 6:30 ಅಥವಾ 6:45 ಆಗಿತ್ತು ಟೈಮು. ಮಾರ್ನಿಂಗ್ ಬೇಗ ಆಯಿತು, ನಾವು ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಟ್ಟಿದ್ವಿ. ಸೊ ಇಲ್ಲಿ ನೋಡಿ, ಅಲ್ಲಿ ರಾಕೆಟ್ ಹೋಗಿರೋದನ್ನ ನನ್ನ ಮಗ ತೋರಿಸ್ತಾ ಇದ್ದ, ಮಮ್ಮಿ ಅಲ್ಲಿ ನೋಡಿ ಹೇಗೆ ಹೋಗ್ತಾ ಇದೆ ಅಂತ. ವೆರಿ ಪ್ಲಸೆಂಟ್ ಆ್ಯಂಡ್ ಸಕ್ಕತ್ತಾಗಿತ್ತು. 6:30ಗೆ ಆ ಬರ್ಡ್ಸ್ ಎಲ್ಲ ಚಿಲಿಪಿಲಿ ಅಂತ ಸೌಂಡ್ ಮಾಡೋದು, ಮತ್ತು ಹಚ್ಚ ಹಸಿರಿಂದ ಕೂಡಿರೋದು ಸಕ್ಕತ್ತಾಗಿತ್ತು ಮಾರ್ನಿಂಗು. ಮತ್ತು ಸನ್ರೈಸ್ ಅಷ್ಟು ಬೇಗ ಯೂಶ್ವಲಿ ನಾವು ಬ್ಯಾಂಗ್ಳೂರಲ್ಲಿದ್ದಾಗ ಎದ್ರೂ ಕೂಡ ನಾವು ಸನ್ರೈಸ್ ಅಂತ ನೋಡೋಕೆ ಹೋಗಲ್ಲ, ಬಿಕಾಸ್ ಮನೆ ಒಳಗಡೆ ಇರ್ತೀವಿ, ಅಡುಗೆ ಮಾಡ್ಕೊಳ್ಳೋದು ಅದೇ ಕೆಲಸ ಅಂತಲೇ ಬ್ಯುಸಿಯಾಗಿ ಹೋಗ್ತೀವಿ. ಬಟ್ ಲೈವ್ ಆಗಿ ಈ ಥರ ನೇಚರಲ್ಲಿ ಸನ್ರೈಸ್ ನೋಡೋದು ತುಂಬಾ ಖುಷಿ ಆಯಿತು. ಸೊ ನನ್ನ ಹಸ್ಬೆಂಡ್ಗೂ ಕೇಳ್ತಾ ಇದ್ದೆ, ಹೇಗೆ ಅನಿಸ್ತಿದ್ಯಪ್ಪ, ಎಲ್ಲ ಚೆನ್ನಾಗಿದೆಯಾ ಅಂತ. ಅವರು ಕೂಡ ಹೇಳಿದ್ರು ಸಖತ್ತಾಗಿದೆ, ಒಳ್ಳೆ ಬೆಟ್ಟದ ಮೇಲೆ ಮನೆ ಇರೋದಿದು, ಅದಕ್ಕೆ ಇದನ್ನು ಹಿಲ್ ವ್ಯೂ ಸ್ಟೇ ಅಂತಲೇ ಹೇಳ್ತಾರೆ. ಸೊ ತುಂಬ ಜನ ಬಂದಿದ್ರು, ಆಲ್ಮೋಸ್ಟ್ 4 to 5 ಫ್ಯಾಮ್ಲೀಸ್ ಇಲ್ಲೇ ಸ್ಟೇ ಆಗಿದ್ರು. ಸೊ ನೀವು ನೋಡ್ತಿರ್ಬೋದು ಸನ್ರೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನನಗಂತೂ ತುಂಬಾ ಖುಷಿ ಆಯಿತು. ಸೊ ಅಲ್ಲೇ ನಿಂತ್ಕೊಂಡು ಒಂದೆರಡು ಫೋಟೋಸ್ ಕೂಡ ತಗೊಂಡ್ವಿ. ಮೇ ಬಿ ನಾನು ಫ್ಯೂಚರಲ್ಲಿ ಅಪ್ಡೇಟ್ ಮಾಡ್ತೀನಿ ಯಾವ್ಯಾವ ಫೋಟೋಸ್ ತಗೊಂಡಿದ್ವಿ ಇಲ್ಲಿ ಅಂತ. ಒಂದೆರಡು ರೀಲ್ಸು ಮತ್ತು ಶಾರ್ಟ್ಸು ಪ್ಲಸ್ ಫೋಟೋಸು ಎಲ್ಲ ತುಂಬ ಚೆನ್ನಾಗಿ ಬರ್ತಾಯಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಇಲ್ಲಿ ನೋಡಿ, ಅಪ್ಪ ಮಗ ಫುಲ್ಲು ಡೀಪ್ ಡಿಸ್ಕಷನ್ನು, ಏನೇನೋ ಮಾತಾಡ್ತಿದ್ದಾರೆ, ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅದು ಮಾಡೋಣ ಅಂತ. ಫುಲ್ ಡೀಪ್ ಡಿಸ್ಕಷನ್ ಅಪ್ಪ ಮಗಂದಿಲ್ಲಿ. ನಾನು ನೋಡಿ ಏನೇನು ಅಂತಿದ್ರೆ, ಇವನೇ ಫುಲ್ ದೊಡ್ಡ ಎಕ್ಸ್ಪ್ರೆಷನ್, ಅಪ್ಪ ಅಲ್ಲೋಗೋಣ ಅಂತ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಲ್ಲೇ ಕಾಂಪ್ಲಿಮೆಂಟ್ರಿ ಇತ್ತು ನಮಗೆ. ಸೊ ಉಪ್ಮಾ ಮತ್ತು ಇಡ್ಲಿ ಕೊಟ್ಟಿದ್ರು. ಸೊ ಇಡ್ಲಿ ಸ್ವಲ್ಪ ಅಷ್ಟು ಓಕೆ ಥರ ಇತ್ತು, ಬಟ್ ಉಪ್ಮಾ ವಾಸ್ ವೆರಿ ಗುಡ್. ಸೊ ಉಪ್ಮಾ ಜೊತೆಗೆ ಚಟ್ನಿ ಕೊಟ್ಟಿದ್ರು. ಸೊ ನನ್ನ ಹಸ್ಬೆಂಡ್ಗೆ ಆ ಚಟ್ನಿ ಹಾಕೊಂಡು ತಿನ್ನಲ್ಲ, ಬಟ್ ನನಗೆ ಉಪ್ಮಾ ಜೊತೆಗೆ ಸ್ವಲ್ಪ ಚಟ್ನಿ ಇರಬೇಕಿತ್ತು. ಸೊ ನನಗಂತೂ ತುಂಬ ಇಷ್ಟ. ಈಗ ರೂಮ್ ಚೆಕ್ಔಟ್ ಆಯಿತು ನಮ್ಮದು. ಸೊ ಈಗ ಇಲ್ಲಿ ಬಳೆ ಪದ್ಮಾವತಿ ಅಂತ ಫೇಮಸ್ ದೇವಸ್ಥಾನ ಇದೆ. ಆ್ಯಕ್ಚುಲಿ ಇದು ಅಲ್ಲಿ ಇನ್ನೊಬ್ರು ಮೀಟ್ ಆದಾಗ ಅವರು ಹೇಳಿದ್ರು, ಬಟ್ ನಾವು ತುಂಬ ದೂರ ಆಗುತ್ತೆ, ಸ್ಕಿಪ್ ಮಾಡೋಣ ಅಂತ ಅನ್ಕೊಂಡ್ರಿ. ಬಟ್ ಇಲ್ಲಿ ನಾವು ಸ್ಟೇ ಮಾಡಿರೋರು ಹೇಳಿದ್ರು ತುಂಬ ಪವರ್ಫುಲ್ ದೇವರು, ಹೋಗ್ಲಿ ಅಂತ. ಸೊ ಅದಕ್ಕೆ ನಾವು ಎಲ್ಲರೂ ಹೇಳಬೇಕಾದ್ರೆ ಸೊ ತಾಯಿಯೇ ನಮ್ಗೆ ಕರ್ಸ್ಕೊತಾ ಇರೋಂಗೆ ಇತ್ತು. ಸೊ ಆಯಿತು ನಡಿ ಅಂತ ಈಗ ಅಲ್ಲಿಗೆ ಹೋಗೋಣ ಬನ್ನಿ. ಗೈಸ್, ದೇವಸ್ಥಾನಕ್ಕೆ ಹೋಗೋ ರೋಡಂತೂ ಸಿಕ್ಕಾಪಟ್ಟೆ ಹಾಳಾಗ್ಬಿಟ್ಟಿತ್ತು. ಎಲ್ಲ ಅಲ್ಲಿ ಗುಂಡಿಗಳೆಲ್ಲ, ಮತ್ತು ಸಿಕ್ಕಾಪಟ್ಟೆ ಟರ್ನ್ಸ್ ಆ್ಯಂಡ್ ಟ್ವಿಸ್ಟ್. ಸೊ ಯಾರಾದರೂ ಬರೀ ಕಪಲ್ಸ್ ಅಥವಾ ಇಬ್ಬರೇ ಅಥವಾ ಸ್ವಲ್ಪ ಒಬ್ಬೊಬ್ಬರೇ ಹೋಗ್ತೀರಾ ಅಂತಂದರೆ ದಯವಿಟ್ಟು ರೋಡಲ್ಲಿ ಹೋಗೋಕೆ ಹೋಗಬೇಡಿ. ಈಗ ನಾನು ನೋಡ್ತಿರೋ ರೋಡ್ ಪರವಾಗಿಲ್ಲ, ನಾನು ತುಂಬ ಅಲ್ಲಿ ಮುಂದೆ ಇನ್ನೂ ಹೋಗ್ತಾ ಫುಲ್ಲು ಗುಂಡಿಗಳು ತುಂಬ ಆಗಿದ್ದಾವೆ, ಪ್ಲಸ್ ಗಾಡಿಗಳು ಎಳಿಯಲ್ಲ ಆ ಥರ ಇತ್ತು ರೋಡು. ಸೊ ನೋಡ್ಕೊಂಡು ಟ್ರಾವೆಲ್ ಮಾಡಿ. ಸೊ ಈಗ ನಾವು ಆಲ್ಮೋಸ್ಟ್ ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ಒಂದು 8 o'clock ಹಂಗೆ ರೀಚ್ ಆದ್ವಿ. ಬಟ್ ನಾನು ಅಂದ್ಕೊಂಡಿದ್ದೆ ಯಾರು ಜಾಸ್ತಿ ಜನ ಇರಲ್ವೇನೋ ಅಂತ. ಬಟ್ 8 ಗಂಟೆಗೆ ನೋಡ್ಬೋದು ಗೈಸ್ ನೀವು ಎಷ್ಟು ಜನ ಬಂದಿದ್ದಾರೆ ಅಂತ. ನಾನು ಅಂದ್ಕೊಂಡಿರಲ್ಲ ಇಷ್ಟೊಂದು ಫೇಮಸ್ ಆಗಿರುತ್ತೆ, ಇಷ್ಟೊಂದು ಜನ ಬರ್ತಾರೆ ಇಲ್ಲಿ ದರ್ಶನಕ್ಕೆ ಅಂತ. ಸೊ ಅಲ್ಲಿ ಹೋಟೆಲ್ ಕೂಡ ಇದೆ. ನೀವು ಮಾರ್ನಿಂಗ್ ಏನಾದರೂ ಲೇಟ್ ಆಗುತ್ತೆ ಬರೋದು ಅನ್ನಂಗಿದ್ರೆ ಅಲ್ಲಿ ಹೋಟೆಲ್ ಕೂಡ ಇರುತ್ತೆ, ಅಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಬೋದು. ಇಲ್ಲ ದೇವಸ್ಥಾನದಲ್ಲಿ ಪ್ರಸಾದ ಕೂಡ ಕೊಡ್ತಾರೆ. 9 to 10:30ವರೆಗೂ ಪ್ರಸಾದ ಕೊಡ್ತಾರೆ. ಸೊ ನೀವು ಅಲ್ಲಿ ಕೂಡ ಪ್ರಸಾದ ಕೂಡ ತಿನ್ಬೋದು, ನಿಮ್ಗೆ ಯಾವ್ದು ಕನ್ವೀನಿಯೆಂಟು ಅದು ಮಾಡ್ಕೊಳ್ಳಿ. ಬಟ್ ಇಷ್ಟು ಜನ ಇರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಇಲ್ಲಿ ನೋಡ್ಬೋದು ದೇವಸ್ಥಾನದಲ್ಲಿ ಮುಕ್ತಿನಾಗ ಸ್ವಾಮಿ ದೇವಸ್ಥಾನ ಕೂಡ ಇತ್ತು. ಇದು ಬಳೆ ಪದ್ಮಾವತಿ ದೇವಸ್ಥಾನ ಇಲ್ಲಿ ನೋಡ್ತಿರ್ಬೋದು. ಈಗ ರೀಚ್ ಆಗಿದ್ದೀವಿ ನಾವು ದೇವಸ್ಥಾನದ ಎದುರುಗಡೆ. ಸೊ ಇಲ್ಲೆಲ್ಲ ಹೋಗ್ಬಿಟ್ಟು ಟಿಕೆಟ್ ಕೌಂಟ್ರ್ ಕೂಡ ಇರುತ್ತೆ. ಸೊ ನೀವು ಟಿಕೆಟ್ ಕೌಂಟ್ರ್ ಕೂಡ ತಗೊಳ್ಬೋದು. ಇದು ಮೂಲ ದೇವಸ್ಥಾನ. ಇಲ್ಲಿ ಫಸ್ಟ್ ಇಲ್ಲಿ ಮುಗಿಸ್ಕೊಂಡು ಆಮೇಲೆ ಮೂಲ ದೇವಸ್ಥಾನಕ್ಕೆ ಕೂಡ ನಾನು ಕರ್ಕೊಂಡು ಹೋಗ್ತೀನಿ. ಸೊ ಫಸ್ಟ್ ಇಲ್ಲಿ ಹೋದ್ವಿ, ನಾವೆಲ್ಲ ಟಿಕೆಟ್ ತೊಗೊಂಬರೋಣ ಅಂತ ಟಿಕೆಟ್ ತರಕ್ಕೆ ಹೋಗಿದ್ವಿ. ಅಂದರೆ ಅರ್ಚನೆಗೆ ಅಥವಾ ಏನಾದರೂ ನೀವು ಸೇವೆ ಹರಿಸ್ಕೊಂಡಿದ್ರೆ ಪ್ರತಿಯೊಂದಕ್ಕೂ ಇಲ್ಲಿ ಟಿಕೆಟ್ಸ್ ಅವೈಲೇಬಲ್ ಇರುತ್ತೆ. ನೀವು ನೋಡ್ತಿರ್ಬೋದು, ಇದು ಸೇವಾರ್ಥಿಗಳ ಸಾಲು ಮತ್ತು ಅದು ದರ್ಶನಕ್ಕೆ ಸಾಲು ಅಂತ ಇದೆ. ಈ ಕಡೆ ಸಾಲಲ್ಲಿ ನೀವು ಹೋದರೆ ಬರೀ ದರ್ಶನ ಮಾಡ್ಬೋದು, ಬಟ್ ಈ ಕಡೆ ಹೋದರೆ ನೀವು ಎದುರುಗಡೆ ತಾಯಿನ ಲೈವಾಗಿ ನೋಡ್ಬೋದು. ಪ್ಲಸ್ ಏನಾದರೂ ಸೇವೆನ ನೀವು ಅಂದ್ಕೊಂಡಿರೋದು ಎಲ್ಲ ಕಾರ್ಯ ಆಗಬೇಕು ಅಂದರೆ ಈ ಕಡೆಯಿಂದ ಏನಾದರೂ ಹರಿಸ್ಕೊಂಡಿದ್ರೆ ಹಿಂಗೆ ಹೋಗಬೇಕು. ಸೊ ನಾವು ಕೂಡ ಬಳೆಗಳು ತೊಗೊಂಡಿದ್ವಿ. ಬಳೆ ಪದ್ಮಾವತಿ ಅಂತಲೇ ಫೇಮಸ್ ಆಗಿರೋದ್ರಿಂದ ಬಳೆನೇ ಎಲ್ಲರೂ ಹರಕೆ ಅಂತ ಜಾಸ್ತಿ ಕೊಡೋದು ಇಲ್ಲಿ. ಸೊ ನೀವೇನಾದರೂ ಅಂದ್ಕೊಂಡಿದ್ದ ಕೆಲಸ ನಿಮ್ಗೇನಾದರೂ ಆಯಿತು ಅಂತಂದರೆ ನೀವಾಗ ಬಳೆನ ದೇವರಿಗೆ ಅರ್ಪಿಸೋದು ಅಷ್ಟೇ ಇಲ್ಲಿದ ಹರಕೆ. ಜಾಸ್ತಿ ಏನೂ ಕೇಳಲ್ಲ, ಬರೀ ಬಳೆ ಒಂದೇ ತಾಯಿಗೆ ಅರ್ಪಿಸಿದ್ರೆ ಸಾಕು. ಸೊ ಹಾಗಾಗಿ ನಾವು ಕೂಡ ಫಸ್ಟ್ ಟೈಮ್ ಬಂದಿದ್ದೀವಲ್ಲ, ಹಾಗೆ ಪೂಜೆ ಮಾಡಿಸೋಣ ಅಂತ ಅದನ್ನು ಕೂಡ ತೊಗೊಂಡಿದ್ವಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಅಲ್ಲಿ ಎದುರುಗಡೆ ಕೂತಿದ್ದಾರೆ.
ಆಮೇಲೆ ಅಲ್ಲೆಲ್ಲ ಒಳಗಡೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಈ ರೀತಿಯಾಗಿ ಹೊರಗಡೆ ಬಂದ್ವಿ. ಸೊ ಇಲ್ಲೆಲ್ಲ ನೀವು ನಾಗರ ಕಲ್ಲು ಪ್ರತಿಷ್ಠಾಪನೆ ಆಗಿರೋದಂತಹದ್ದನ್ನು ಕೂಡ ನೀವು ನೋಡ್ಬೋದು. ಅಲ್ಲಿ ದೇವಸ್ಥಾನದ ಒಳಗಡೆ ಹರಕೆ ಎಲ್ಲ ಹೇಳ್ತಿರ್ತಾರಲ್ಲ, ಅವರು ಅರ್ಚಕರು ಇರ್ತಾರೆ. ಅಲ್ಲಿ ಕೂತಿದ ತಕ್ಷಣವೇ ಅವರೇ ಹೇಳ್ತಾರೆ ನಮಗೇನಾದರೂ ನಾಗದೋಷ ಇದ್ದರೂ ಕೂಡ ಅವ್ರಿಗೆ ವೈಬ್ಸ್ ಅದು ಬರುತ್ತಂತೆ. ಸೊ ನಾಗದೋಷ ಇದ್ದರೆ ಅಲ್ಲೇ ಹೇಳ್ಬಿಡ್ತಾರೆ. ನಮಗಿಂತ 3-4 ಜನ ಮುಂಚೆ ಹೋಗಿದ್ರಲ್ಲ, ಅದರ ಒಂದು 2-3 ಜನಕ್ಕೂ ಡೈರೆಕ್ಟ್ ಹೇಳಿದರು ನಿಮಗೆ ನಾಗದೋಷ ಇದೆ ಅಂತ. ಸೊ ಅವರೇ ಅಲ್ಲೇ ಏನೇನು ಪೂಜೆ ಮಾಡಬೇಕು ಅಲ್ಲೇ ಎಕ್ಸ್ಪ್ಲೇನ್ ಕೂಡ ಮಾಡ್ತಾರೆ. ಮತ್ತು ದೇವ್ರ ಹತ್ರನೇ ಬೇಡ್ಕೊಳ್ಳೋ ಥರ ಬೇಡ್ಕೊಳ್ತಾರೆ. ತಾಯಿ ಮಕ್ಕಳು ಬಂದಿದ್ದಾರೆ, ಅವ್ರ ಹರಕೆ ಈ ರೀತಿ ಇದೆ, ಅವರ ಆಸೆ ನೆರವೇರ್ಸಮ್ಮ ಅಂತ ಅವರು ನಮಗೋಸ್ಕರ ಅವರು ಕೂಡ ಬೇಡ್ಕೊಳ್ತಾರೆ ಅರ್ಚಕರು. ಆ ರೀತಿಯಾಗಿದೆ. ಪ್ರತಿಯೊಬ್ಬರಿಗೂ ಯಾರೋ ಒಬ್ಬರೋ ಇಬ್ಬರು ಅಂತಲ್ಲ ಗೈಸ್, ನೀವು ಯಾರ್ಯಾರು ಅರ್ಚನೆಗೆ ಚೀಟಿ ತೊಗೊಂಡಿರ್ತೀರೋ ಪ್ರತಿಯೊಬ್ಬರಿಗೂ ಅಲ್ಲಿ ದೇವರ ಎದುರುಗಡೆ ಕೂರಿಸಿ ಆ ರೀತಿಯಾಗಿ ಪೂಜೆ ಮಾಡಿಸ್ತಾರೆ. ಸೊ ಇಲ್ಲಿ ನಾಗಪ್ಪನ ಪೂಜೆ ಕೂಡ ತುಂಬ ಜನ ಬಂದು ಮಾಡಿಸ್ತಾರೆ. ಏನೇ ನಾಗದೋಷಗಳಿದ್ರು ಇಲ್ಲಿ ಬಂದು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ನೀವು ನೋಡ್ತಿರ್ಬೋದು ಅಲ್ಲಿ ಮೇಲ್ಗಡೆ ನಿಮ್ಮನ್ನೇ ಒಳಗಡೆ ಕರೆಸಿ, ದೇವಸ್ಥಾನದ ಒಳಗಡೆ ಕರೆಸಿ ಹಾಲಿನಿಂದ ಅಭಿಷೇಕ ಮಾಡಿಸ್ತಾರೆ. ಪ್ಲಸ್ ಏನಾದರೂ ತುಲಾಭಾರ ಸೇವೆ ಇದ್ದರೂ ಕೂಡ ಇಲ್ಲಿ ತುಲಾಭಾರ ಸೇವೆ ಕೂಡ ಇಲ್ಲೇ ಇದೆ. ನೀವು ತುಲಾಭಾರ ಕೂಡ ಮಾಡಿಸ್ಬೋದು ಏನಾದರೂ ಹರಿಸ್ಕೊಂಡಿದ್ರೆ. ಪ್ರತಿಯೊಂದು ಏನೋ ಕೆಲಸಗಳಾದರೆ ಇಷ್ಟು ತುಲಾಭಾರ ಮಾಡಿಸ್ತೀನಿ, ನನ್ನ ವೆಯ್ಟು ಅಥವಾ ಈ ಅಕ್ಕಿ ಕೊಡ್ತೀನಿ, ಗೋಧಿ ಕೊಡ್ತೀನಿ ಅಂತ ಏನೇನು ಹರಿಸ್ಕೊಂಡಿರ್ತಾರೆ ಅದನ್ನೆಲ್ಲ ಕೊಡ್ಬೋದು. ಸೊ ಇದು ಬಳೆ ಪದ್ಮಾವತಿಯ ಮೂಲ ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವಾಗ ನಾವು. ಈಗ ನೋಡಿದ್ದು ದೇವಸ್ಥಾನ. ಅಂದರೆ ತುಂಬ ಜನ ಬರೋಕ್ಕೆ ಸ್ಟಾರ್ಟ್ ಆದಾಗ ಈ ಕಡೆ ದೇವಸ್ಥಾನ ಅಂತ ಮಾಡ್ಕೊಂಡಿದ್ದಾರೆ. ಬಟ್ ದೇವಿಯ ಮೂಲ ಸ್ಥಾನಕ್ಕೆ ನಾವಿವಾಗ ಹೋಗ್ತಾ ಇದ್ದೀವಿ. ಸೊ ಮೊದಲೆಲ್ಲ ರೋಡೆಲ್ಲ ಅಷ್ಟೊಂದು ಚೆನ್ನಾಗಿರ್ಲಿಲ್ವಂತೆ, ಪುಟ್ಟ ಕಾಲ್ದಾರಿ ಥರ ಇತ್ತಂತೆ. ಬಟ್ ಯಾವಾಗ ಜನ ತುಂಬ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆದರು ಆವಾಗ ಸ್ವಲ್ಪ ದೇವಸ್ಥಾನದ ಜೀರ್ಣೋದ್ಧಾರ ಅಂತ ಮಾಡಿದ್ದಾರೆ. ಅಕ್ಕಪಕ್ಕ ರೋಡೆಲ್ಲ ಸರಿ ಮಾಡಿ ಜನರಿಗೆ ಹೋಗೋಕ್ಕೆ ಅನುಕೂಲ ಆಗೋ ಥರ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಪ್ಲಸ್ ಇಲ್ಲೂ ಕೂಡ ನೋಡ್ಬೋದು ನೀವು ನಾಗಪ್ಪನ ದೇವಸ್ಥಾನನೇ ಅದು ಕೂಡ. ಮೇಲ್ಗಡೆ ನಾಗಪ್ಪಂದಲ್ಲಿ ಆ ಥರ ದೇವಸ್ಥಾನ ಇದೆ. ಬಟ್ ಇಲ್ಲಿ ನಾವಷ್ಟು ಹೋಗೋಕ್ಕಂತ ಏನು ಜಾಸ್ತಿ ಅಲ್ಲಿ ಜನ ಇರಲಿಲ್ಲ, ಬರೀ ದೇವ್ರದ್ದೊಂದು ಇಮೇಜ್ ಇತ್ತಷ್ಟೇ, ಒಂದು ಸ್ಟ್ಯಾಚ್ಯೂ ಥರ. ಸೊ ಅದನ್ನು ಹಾಗೆ ನೋಡ್ಕೊಂಡ್ವಿ, ಅಲ್ಲೇ ನಮಸ್ಕಾರ ಮಾಡ್ಕೊಂಡ್ವಿ. ಅದ್ರ ಮೂಲ ಸ್ಥಾನ ಇಲ್ಲಿ ಈ ರೀತಿಯಾಗಿ ನಾವು ಮುಂದುವರಿತಾ ಹೋಗಬೇಕು. ಬಟ್ ಆ ಕಡೆ ಈ ಕಡೆ ರೋಡ್ ನೀವು ನೋಡ್ತಿರ್ಬೋದು, ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ಇದನ್ನೆಲ್ಲ ಇದು ತಾಯಿ, ಮೂಲ ತಾಯಿಯ ದರ್ಶನ ಇಲ್ಲಿ ನೀವು ನೋಡ್ಬೋದು. ಅದರ ಹಿಂದೆ ಆ್ಯಕ್ಚುಲಿ ಹುತ್ತ ಇದೆ, ಹುತ್ತದೊಳಗಡೆ ತಾಯಿ ಬಂದಿದ್ದಂತೆ. ಸೊ ಅಲ್ಲಿ ನೀವು ನೋಡ್ಬೋದು ಹಿಂದೆ ಫುಲ್ ಬಳೆಗಳನ್ನೇ ಇಟ್ಟು ಅಲಂಕರಿಸಿದ್ದಾರೆ, ಬಳೆಯಿಂದನೇ ಪೂಜೆ ಮಾಡಿದ್ದಾರೆ. ಸೊ ಅದಕ್ಕೆ ಬಳೆ ಪದ್ಮಾವತಿ ಅಂತಲೇ ಫೇಮಸ್ ಆಗಿರೋದು. ಸೊ ನಿಮ್ಗೆ ಯಾರಿಗಾದ್ರೂ ಏನಾದರೂ ಹರಕೆ ಅಥವಾ ಏನಾದರೂ ಈಡೇರಿಸಬೇಕು, ಬೈಕೆ ಇರಬೇಕು ಅಂದರೆ ದೇವಸ್ಥಾನಕ್ಕೆ ಹೋಗಿ ಫ್ರೆಂಡ್ಸ್, ನಿಜವಾಗ್ಲೂ ಆಗುತ್ತೆ. ಪ್ಲಸ್ ಇದು ಕ್ಷೇತ್ರ ಪಾಲಕ ಅಂತ ಭೂತರಾಜ ಸ್ವಾಮಿ. ಯಾವುದೇ ಒಂದು ಶಕ್ತಿ ದೇವತೆಗೆ ಹೋದರೆ ಅಲ್ಲಿ ಕ್ಷೇತ್ರ ಪಾಲಕ ಅಂತ ಇರುತ್ತೆ, ಅದು ಭೂತರಾಜ ಸ್ವಾಮಿ ಅಲ್ಲಿತ್ತು. ಸೊ ಎಲ್ಲ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಮುಗಿಸ್ಕೊಂಡು ಹೀಗೆ ಬರ್ತಾ ಇದ್ವಿ ವಾಪಸ್ ಹೋಗೋಕ್ಕೆ. ಅಂದರೆ ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇರೋದು ಸಿಗಂದೂರ್ಗೆ. ನೀವು ನೋಡ್ತಿರ್ಬೋದು ಜಸ್ಟ್ 8:30 9 o'clock ಆಗಿದೆ, ಆದರೂ ಕೂಡ ಎಷ್ಟು ಫಾಗ್ ಇದೆ ಅಂದರೆ ಅಷ್ಟು ಫಾಗ್ ಇದೆ. ಇದು ಫುಲ್ ಕಾಡು ಫ್ರೆಂಡ್ಸ್. ಇದೇ ಡೆಡ್ ಎಂಡ್ ಅಂತ, ಇದಕ್ಕಿಂತ ಮುಂದೆ ಹೋಗ್ಲಿಕ್ಕೆ ಏನೂ ಇರಲ್ಲ, ಅದೇ ಡೆಡ್ ಎಂಡ್, ಅದೇ ಬಾರ್ಡರ್ ಥರ. ಸೊ ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಒಂದು ಚೆಕ್ ಪೋಸ್ಟ್ ಸಿಗುತ್ತೆ, ಅಲ್ಲಿ ನಿಮ್ಗೊಂದು ಟಿಕೆಟ್ ಕೊಡ್ತಾರೆ. ನೀವು ಹೋಗುವಾಗ ಆ ಟಿಕೆಟ್ನ ಅವ್ರಿಗೆ ರಿಟರ್ನ್ ಮಾಡಬೇಕು. ಸೊ ದಟ್ ಸೇಫ್ಟಿ, ಯಾರೂ ಒಳಗಡೆ ಇಲ್ಲ ಅಂತ ಅವ್ರು ಗೇಟ್ ಹಾಕ್ಬಿಡ್ತಾರೆ. ಸೊ ಆ ರೀತಿಯಾದ ದೇವಸ್ಥಾನ ತುಂಬಾ ಚೆನ್ನಾಗಿತ್ತು. ಅಲ್ಲಿ ನೋಡ್ಬೋದು, ನೀವು ಫಾಗ್ ನೋಡ್ತಿದ್ರೇ ಖುಷಿ ಆಗ್ತಾಯಿತ್ತು. ಸೊ ಎಲ್ಲ ಮುಗಿಸ್ಕೊಂಡು ನಾವು ಸಿಗಂದೂರ್ಗೆ ಹೋಗೋಕ್ಕೆ ಅಂತ ಬಂದ್ವಿ. ನಾವು ಸಾಗರಕ್ಕೆ ವಾಪಸ್ ಬಂದ್ವಿ. ಬಳೆ ಪದ್ಮಾವತಿ ಮುಗಿಸ್ಕೊಂಡು ಸಾಗರಕ್ಕೆ ಬಂದ್ವಿ. ಸಾಗರದಿಂದ ಸಿಗಂದೂರ್ಗೆ ಲಾಂಚಲ್ಲಿ ಹೋಗಬೇಕಲ್ಲ, ಸೊ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಸಿಕ್ಕಾಪಟ್ಟೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಸ್ವಲ್ಪ ಒಂದು 5 minutes ಮಳೆ ಬಂತು, ಆಮೇಲೆ ಸಡನ್ನಾಗಿ ಬಿಸಿಲು ಸ್ಟಾರ್ಟ್ ಆಗೋಯಿತು. ಸೊ ಬಟ್ ನಮ್ಗೆ ವೆಯ್ಟಿಂಗ್ ಪೀರಿಯಡ್ ಸ್ವಲ್ಪ ಜಾಸ್ತಿ ಆಯಿತು ಅಲ್ಲಿ, ಬಿಕಾಸ್ ಕಾರ್ನೆಲ್ಲ ಒಳಗಡೆ ತಗೊಳ್ಬೇಕು ಅಂದರೆ ಕ್ಯೂ ಇತ್ತು ಸ್ವಲ್ಪ. ಸೊ ಹಾಗಾಗಿ ಒಂದು 1/2 an hour ಅಥವಾ 20 minutes ಅಲ್ಲಿ ನಮ್ಗೆ ಟೈಮ್ ವೇಸ್ಟ್ ಆಯಿತು. ನಾವು ವೆಯ್ಟ್ ಮಾಡ್ತಾಯಿದ್ವಿ. ಪ್ಲಸ್ ಮಳೆ ಬಂದಿದ್ದರಿಂದ ಜನನೂ ಎಲ್ಲ ತುಂಬವರೆಗೂ ಹೋಗಲ್ಲ ಅಲ್ವಾ ಲಾಂಚ್. ಸೊ ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಅದೆಲ್ಲ ಆದ ತಕ್ಷಣವೇ ಬಂದ್ವಿ. ನೋಡ್ತಿರ್ಬೋದು, ನಾವು ಇವಾಗ ಹೋಗಬೇಕಾಗಿರೋದು ಆ ಪ್ಲೇಸು. ಎಷ್ಟು ಆ ನೀರಿನ ಜುಳು ಅನ್ನೋ ಸೌಂಡು ಮತ್ತು ಆ ಅಲೆಗಳು ಎಷ್ಟು ಚೆನ್ನಾಗಿ ತೇಲಿ ಬರ್ತಾಯಿತ್ತು. ಸೊ ಎಲ್ಲ ನೋಡೋಕೆ ತುಂಬಾ ಖುಷಿ ಆಗ್ತಾಯಿತ್ತು. ಪ್ಲಸ್ ಇಲ್ಲಿ ಜಾಸ್ತಿ ಅಂದರೆ ಈಗ ನಾವು ಹೋದ ಟೈಮಲ್ಲಿ ಸ್ವಲ್ಪ ಮಳೆ ಬಂತು, ಆದ ಕಾರಣ ಒಂದು 10-20 minutes ವೇಟಿಂಗ್ ಅಂತ ಇತ್ತು. ಬಟ್ ರೆಗ್ಯುಲರ್ ಆಗಿ 3 ಲಾಂಚ್ ಇದೆಯಂತೆ. ಸೊ ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ಸೊ ನೀವೇನು ಜಾಸ್ತಿ ಕಾಯಬೇಕು ಅನ್ನೋ ಪ್ರೊಸೀಜರ್ ಇರಲ್ಲ. ಸೊ ನಾವಿಲ್ಲೇ ಕಾರ್ ಪಾರ್ಕ್ ಮಾಡಿದ್ವಿ, ಲಾಂಚಲ್ಲೇ ಕಾರ್ ಬರುತ್ತೆ. ಆಮೇಲೆ ದೇವಸ್ಥಾನದವರೆಗೂ ನಾವು ಕಾರಲ್ಲಿ ಬಂದು ಕಾರ್ನ ಅಲ್ಲೇ ಪಾರ್ಕ್ ಮಾಡಿ ಇವಾಗ ದೇವಸ್ಥಾನದ ಒಳಗಡೆ ಹೋಗಬೇಕಲ್ಲ. ಸೊ ಹಾಗಾಗಿ ಸ್ವಲ್ಪ ದೂರ ಒಂದು 100 to 150 meters ನಾವು ನಡ್ಕೊಂಡು ಹೋಗಬೇಕು. ರೋಡ್ ಈ ಥರ ಇರುತ್ತೆ ನೋಡಿ. ಸೊ ಆಲ್ಮೋಸ್ಟ್ ಇಲ್ಲಿಗೆ ನಾವು ರೀಚ್ ಆಗೋ ಅಷ್ಟರಲ್ಲಿ 10:30 11 ಆಗಿಬಿಟ್ಟಿತ್ತು ಫ್ರೆಂಡ್ಸ್. ಬಿಕಾಸ್ ಬಳೆ ಪದ್ಮಾವತಿ ದೇವಸ್ಥಾನದಿಂದ
ಇಲ್ಲಿ ಸಿಗಂದೂರು ಸಾಗರಕ್ಕೆ ಬರಬೇಕು ಅಂದ್ರೆ ನಮಗೆ 1.5 hour ಜರ್ನಿ ಇತ್ತು. ಸೊ ಅಲ್ಲಿಂದ ಇಲ್ಲಿಗೆ ಬಂದ್ವಿ. ಪ್ಲಸ್ ಇಲ್ಲಿ ಬೇರೆ ಸಾಗರದಿಂದ ಸಿಗಂದೂರಿಗೆ ಒಂದು 20 to 30 minutes ಆಗುತ್ತೆ. ಅಲ್ಲಿ ರೀಚ್ ಆಗಿ ಸ್ವಲ್ಪ ವೆಯ್ಟ್ ಕೂಡ ಮಾಡಿದ್ವಲ್ಲ, ಮಳೆ ಬಂತು ಅಂತ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಪ್ಲಸ್ ದೇವಸ್ಥಾನ ಕೂಡ ಸಿಕ್ಕಾಪಟ್ಟೆ ರಶ್ ಇತ್ತು. ಬಿಕಾಸ್ ನಾವು ಹೋಗಿದ್ದು ಸ್ಯಾಟರ್ಡೆ ಸಂಡೇ ಏನಾದರೂ ನೀವು ಹೋಗ್ತೀರಾ ಅಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಸೊ ಇಲ್ಲೆಲ್ಲ ನೀವು ನೋಡ್ಬೋದು, ತುಂಬ ಜನ ಪಾರ್ಕಿಂಗ್ ಮಾಡ್ಕೊಳ್ಳೋಕ್ಕೆ ಅಂತಲೇ ವ್ಯವಸ್ಥೆ ಮಾಡಿದ್ದಾರೆ. ಪಾರ್ಕಿಂಗು ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಲಗೇಜು ಅಥವಾ ನೀವೇನಾದರೂ ಸ್ಲಿಪ್ಪರ್ಸ್ ಏನೇ ತಂದಿದ್ರು ಇದನ್ನೆಲ್ಲ ಇಲ್ಲೇ ಇಟ್ಬಿಟ್ಟು ಈ ರೀತಿಯಾಗಿ ದೇವಸ್ಥಾನದೊಳಗಡೆ ಹೋಗ್ತಾ ಇರ್ಬೋದು. ನೀವು ನೋಡ್ಬೋದು ಎಷ್ಟು ಜನ ತುಂಬಿದ್ದಾರೆ ಅಂತ. ಪ್ಲಸ್ ಬಸ್ಸಲ್ಲೂ ಕೂಡ ಬರ್ತಾ ಇದ್ದಾರೆ. ಬಸ್ ಕೂಡ ಲಾಂಚಲ್ಲೇ ಬರುತ್ತೆ. ಬಟ್ ಅಲ್ಲಿಂದ ಡೈರೆಕ್ಟ್ ಅವರು ಬಸ್ ಹತ್ಕೊಂಡಿರ್ತಾರಲ್ಲ, ಅವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಬಂದ್ಬಿಡ್ತಾರೆ. ಸೊ ಬಸ್ ಫೆಸಿಲಿಟೀಸ್ ಕೂಡ ಇದೆ. ಸೊ ನಿಮಗೆ ಓನ್ ವೆಹಿಕಲ್ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಇಲ್ಲಿಂದ ಜೀಪ್ ಫೆಸಿಲಿಟೀಸ್ ಕೂಡ ಇರುತ್ತೆ. ಒಬ್ಬೊಬ್ಬರಿಗೆ 30 rupees ಅಥವಾ 40 rupees ತಗೊಳ್ತಾರೆ. ಬಟ್ ಅಪ್ರಾಕ್ಸಿಮೇಟ್ಲಿ ಗೊತ್ತಿಲ್ಲ, ಬಟ್ ಕಡಿಮೆನೇ ಇರುತ್ತೆ. ಸೊ ನೀವು ಅಲ್ಲಿಂದ ಕೂಡ ಜೀಪಲ್ಲಿ ಬರ್ಬೋದು ಈ ದೇವಸ್ಥಾನಕ್ಕೆ. ಸೊ ಹೀಗಾಗಿ ನಾವು ಎಂಟ್ರಿ ಆಗ್ತಾ ಇದ್ದೀವಿ ಚೌಡೇಶ್ವರಿ ದೇವಸ್ಥಾನಕ್ಕೆ. ನಾನು ಆಲ್ರೆಡಿ ಒಂದ್ಸಲ ಬಂದಿದ್ದೀನಿ, ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಬಟ್ ಎಷ್ಟು ಸಲ ಬಂದ್ರೂ ದೇವಸ್ಥಾನಕ್ಕೆ ಮತ್ತೆ ಹೋಗಬೇಕು, ಮತ್ತೆ ನೋಡಬೇಕು ಅನ್ನೋ ಆಸೆ ಇರುತ್ತೆ. ಸೊ ನನಗಂತೂ ಈ ದೇವಸ್ಥಾನಕ್ಕೆ ಬರೋಕ್ಕೆ ತುಂಬಾ ಖುಷಿ ಆಗುತ್ತೆ. ಬಂದರೆ ಏನೋ ಒಂಥರ ಸಮಾಧಾನ ಸಿಕ್ಕಂಗಾಗುತ್ತೆ. ಸೊ ಹಾಗಾಗಿ ಹೋಗೋಣ ಅಂತ ಅಂದ್ಕೊಂಡು ಹೆಂಗೂ ಶಿವಮೊಗ್ಗಕ್ಕೆ ಹೋಗಿದ್ದೀವಿ. ಒಂದು 30 to 40 kilometers ಅಷ್ಟೇ ಫ್ರೆಂಡ್ಸ್, ಶಿವಮೊಗ್ಗ ಅಂದರೆ ಸಾಗರದಿಂದ. ಸೊ ಹಾಗಾಗಿ ಅಷ್ಟು ದೂರನೇ ಬಂದಿದ್ದೀವಿ, ಯಾಕೆ ದೇವಸ್ಥಾನಕ್ಕೆ ಹೋಗಬಾರ್ದು ಅಂತ ಅಂದ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ಅಂದರೆ ನಾವು ಇಲ್ಲಿ ಹೋಗಬೇಕು ಅಂತಲೇ ಅಂದ್ಕೊಂಡಿದ್ವಿ, ಬಟ್ ಟೈಮ್ ಆದರೆ ಹೋಗೋಣ, ಇಲ್ಲ ಸ್ಕಿಪ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ದೇವಸ್ಥಾನ ಅಲ್ವಾ, ಇನ್ನೇನು ಅಲ್ಲಿ ಹೋಗಿ ಬಂದಿದ್ದೀವಿ. ಸೊ ಟೈಮ್ ಇದೆ, ಯಾಕೆ ಇದು ಮಾಡೋಣ, ಹೋಗ್ಬಿಟ್ಟು ಬರೋಣ ಅಂತ ಹೋದ್ವಿ. ಸೊ ಇಲ್ಲಿ ಈ ಥರ ಕ್ಯೂ ಸಿಸ್ಟಮ್ಸ್ ಇರುತ್ತೆ. ಸ್ಟಾರ್ಟಿಂಗ್ ಅಷ್ಟು ಜನ ಅನಿಸಿಲ್ಲ, ಬಟ್ ಒಳಗೆ ಹೋಗ್ತಾ ಅಲ್ಲಿ ನೋಡ್ಬೋದು ನೀವು ಎಷ್ಟು ಕ್ಯೂ ನಿಂತಿದೆ ಇಲ್ಲಿಂದಾನೆ, ಎಂಟ್ರಿಯಿಂದಾನೆ ಅಂತ. ಸಿಕ್ಕಾಪಟ್ಟೆ ರಶ್ ಆಯಿತು. ನಾವೇನು ಅಂದ್ಕೊಂಡ್ವಿ, ಒಂದು 1 o'clock 1:30 ಅಷ್ಟರಲ್ಲೆಲ್ಲ ದರ್ಶನ ಆಗೋಗ್ಬಿಡುತ್ತೆ. ಸೊ ನಾವು ಬೇಗ 2 o'clock ಅಷ್ಟರಲ್ಲಿ ಬಿಟ್ಬಿಡ್ಬೋದು ಅಂತ ಅಂದ್ಕೊಂಡಿದ್ವಿ. ಬಟ್ ನಾವು ಅಂದ್ಕೊಂಡಂಗೆ ಆಗಲೇ ಇಲ್ಲ ಅಲ್ಲಿ. ಸೊ ಸಿಕ್ಕಾಪಟ್ಟೆ ಕ್ಯೂ ಇತ್ತು. ನಮಗೆ ದರ್ಶನ ಸಿಗೋ ಅಷ್ಟರಲ್ಲೇ ನಮಗೆ 2 o'clock ಆಗೋಯಿತು ದೇವ್ರದ್ದು ದರ್ಶನ ಸಿಗೋಕ್ಕೆ. ಬಿಕಾಸ್ ನಾವು ಕುಂಕುಮಾರ್ಚನೆ ತೊಗೊಂಡಿದ್ವಿ. ಸೊ ದೇವ್ರಿಗೆ ಕುಂಕುಮಾರ್ಚನೆ ತೊಗೊಂಡ್ರೆ ಅಲ್ಲಿ ಸಪ್ರೇಟಾಗಿ ಅಲ್ಲಿ ಕೂರಿಸ್ತಾರೆ. ಸೊ ಅದನ್ನೆಲ್ಲ ಮಾಡ್ಕೊಂಡು ದೇವ್ರ ದರ್ಶನ ತೊಗೊಂಡೋಗೋದು ತುಂಬ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ವೆಯ್ಟ್ ಮಾಡೋಣ ಅಂತ ಅಂದ್ಕೊಂಡು ಅಲ್ಲೇ ವೆಯ್ಟ್ ಮಾಡ್ತಿದ್ವಿ. ನೋಡ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ, ಸಿಕ್ಕಾಪಟ್ಟೆ ಜನ. ಪ್ಲಸ್ ಎಲ್ಲ ಈ ಥರ ಪುಟ್ಟ ಮಕ್ಕಳು, ಚಿಕ್ಕ ಮಕ್ಕಳನ್ನ ಕೂಡ ಕರ್ಕೊಂಬಂದಿದ್ರು. ಆಮೇಲೆ ದೇವಸ್ಥಾನದ ಎದುರುಗಡೆನೇ ನಂದಿನಿ ದೇವಿ ಅಂತ ಒಂದು ಹಸುನ ಕಟ್ಟಿದ್ದಾರೆ. ಅದೇ ಹಸು ಅದು. ನಿಮಗೆ ಮುಂದೆ ಹೋಗ್ತಾ ನೀಟಾಗಿ ತೋರಿಸ್ತೀನಿ ನೋಡಿ. ಜನ ಇಷ್ಟು ರಶ್ ಇದೆ. ಬಟ್ ಮಕ್ಕಳೆಲ್ಲ ಕಯ್ಯ ಅಂತಿದ್ರು. ಪಾಪ ಅವ್ರಿಗೆ ಸೆಕೆ ಥರ ಆಗ್ತಾಯಿತ್ತು, ಎಲ್ಲ ಎತ್ಕೊಂಡೇ ಇರಬೇಕಿತ್ತಲ್ಲ. ಸೊ ಅಳೋದು. ಬಟ್ ಈ ಮಗು, ಈ ಪಿಂಕ್ ಟೋಪಿ ಹಾಕ್ಕೊಂಡಿರೋ ಮಗು ಮಾತ್ರ ಸಖತ್ ಕ್ಯೂಟಾಗಿ ಆಟ ಆಡ್ಕೊಂಡು ಆರಾಮಾಗಿತ್ತು. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ನಂದಿಗೆ ಅಂತಲೇ ಸಪ್ರೇಟ್ ದೇವಸ್ಥಾನ, ದೇವ್ರ ಎದುರುಗಡೆನೇ ಇರುತ್ತೆ ಅದು ಯಾವಾಗ್ಲೂ. ಸೊ ಇದು ಎಂಟ್ರಿ. ಸೊ ಇಲ್ಲಿ ನಿಮಗೆ ಟಿಕೆಟ್ ಕೂಡ ಆನ್ ದ ವೇ ನೀವು ಕ್ಯೂವಲ್ಲಿ ಹೋಗ್ತಿರ್ಬೇಕಾದ್ರೆ ನೀವು ಟಿಕೆಟ್ ಕೂಡ ತೊಗೊಳ್ಬೋದು. ಸೊ ಅಲ್ಲೇ ಟಿಕೆಟ್ ಅವೈಲೇಬಲ್ ಇರುತ್ತೆ. ನೀವು ಯಾವ ಅರ್ಚನೆ ಬೇಕು ಅಥವಾ ಪ್ರಸಾದ ಬೇಕು, ಪ್ರತಿಯೊಂದು ಟಿಕೆಟ್ಸ್ ಕೂಡ ಇಲ್ಲೇ ಇರುತ್ತೆ. ಅಥವಾ ನಿಮ್ಗೇನಾದರೂ ಎಕ್ಸ್ಟ್ರಾ ಬೇರೆ ಲಡ್ಡೂಸು ಅಥವಾ ಸಪ್ರೇಟಾಗಿ ಬೇಕು ಅಂತಂದ್ರೂ ಕೂಡ ಅದನ್ನು ತೊಗೊಳ್ಬೋದು. ಪ್ಲಸ್ ಇಲ್ಲೇನಾದರೂ ತೊಗೊಳಕ್ಕಾಗಲಿಲ್ಲ ಅಂದರೆ ಔಟ್ಸೈಡ್ ಕೂಡ ನೀವು ತೊಗೊಳ್ಬೋದು. ಈಗ ನಾವು ಕುಂಕುಮಾರ್ಚನೆ ತೊಗೊಂಡಿರೋದ್ರಿಂದ ಇಲ್ಲಿ ಕೂತಿದ್ದೀವಿ. ಅಲ್ಲೆಲ್ಲ ಹೆಸರು ಹೇಳಬೇಕು. ಯಾರ ಹೆಸರಲ್ಲಿ ನೀವು ಟಿಕೆಟ್ ತೊಗೊಂಡಿರ್ತೀರೋ ಆ ಹೆಸರು ಹೇಳಿದರೆ ಅಲ್ಲಿ ದೇವರಿಗೆ ಪೂಜೆ ಮಾಡುವಾಗ, ಕುಂಕುಮಾರ್ಚನೆ ಮಾಡುವಾಗ ನಿಮ್ಮ ಹೆಸರಲ್ಲಿ ಕುಂಕುಮಾರ್ಚನೆ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಆ್ಯಕ್ಚುಲಿ 1 ತೊಗೊಂಡು ಪ್ಲಸ್ ಎಲ್ಲರದ್ದು ಹೆಸರು ಬರ್ಸಿದ್ವಿ ಒಂದರಲ್ಲಿ. ಆ ರೀತಿ ಕೂಡ ನೀವು ಮಾಡ್ಕೊಳ್ಬೋದು. ಸೊ ಈ ರೀತಿಯಾಗಿ ಒಬ್ಬೊಬ್ಬರನ್ನೇ ಅಂದರೆ ಒಂದು 50 ರಿಂದ 30 ಜನ ಒಟ್ಟೊಟ್ಟಿಗೆ ಕೂರಿಸಿ ಕುಂಕುಮಾರ್ಚನೆ ಮಾಡ್ತಾರೆ. ಸೊ ಅಲ್ಲಿ ಮುಗಿಸ್ಕೊಂಡು ಬಂದ್ವಿ. ಪ್ಲಸ್ ನಮಗೆ ಒಂದು ಪ್ರಸಾದ ತೊಗೊಂಡಿದ್ವಲ್ಲ, ಇವಾಗ ಎಲ್ರಿಗೂ ಕೊಡೋಕ್ಕಾಗಲ್ಲ, ಅಕ್ಕಪಕ್ಕೆಲ್ಲ ಕೊಡಬೇಕಲ್ಲ. ಪ್ಲಸ್ ಅತ್ತೆ ಮಾವನೂ ಇರ್ತಾರೆ, ಎಲ್ರಿಗೂ ಕೊಡ್ಬೇಕು, ಫ್ಯಾಮಿಲಿಯವ್ರಿಗೆಲ್ಲರಿಗೂ ಅಂತ ಅಂದ್ಕೊಂಡು ಒಂದು 2-3 ಲಡ್ಡು ಸೆಟ್ ಎಕ್ಸ್ಟ್ರಾ ತೊಗೊಂಡ್ವಿ ನಾವು, ಎಲ್ರಿಗೂ ಕೊಡೋಣ ಅಂತ. ಅದಾದಮೇಲೆ ಇಲ್ಲಿ ನೋಡ್ತಿರ್ಬೋದು, ಈ ಕಡೆ ದೇವಸ್ಥಾನದಿಂದ ಹೊರಗಡೆ ಬರ್ತಾ ಇರಬೇಕಾದ್ರೆ ನಿಮ್ಗೆ ಈ ಥರ ಎಲ್ಲ ಸಿಗುತ್ತೆ. ಮಣಿಗಳದು, ಸರದು, ದೇವ್ರ ವಿಗ್ರಹಗಳು, ಗಣೇಶನ ವಿಗ್ರಹಗಳು ಪ್ರತಿಯೊಂದು ಸಿಗುತ್ತೆ. 2 ಅಂಗಡಿ. ತುಂಬ ತುಂಬ್ಕೊಂಡ್ಬಿಟ್ಟಿದ್ರು ಎಲ್ಲರೂ ತೊಗೊಳಕ್ಕೆ. ಸೊ ಎಲ್ಲ ದರ್ಶನ ಎಲ್ಲ ಚೆನ್ನಾಗಾಯಿತು ನಮಗೆ. ಸೊ ಅದು ಮುಗಿಸ್ಕೊಂಡು ಅಲ್ಲೇ ಪ್ರಸಾದ ಇದೆ ಅಂತ ಹೇಳಿದರು ಆಫ್ಟರ್ನೂನ್ದು. ಸೊ ಇನ್ನೇನು ಪ್ರಸಾದ ಇಲ್ಲೇ ಇರುತ್ತೆ, ಇಲ್ಲೇ ತಿನ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡ್ವಿ. ಸೊ ಆಯಿತು ಹೋಗೋಣ ಅಂತ ಹೋದ್ವಿ. ನಾನು ಅಂದ್ಕೊಂಡಿದ್ದೆ ತುಂಬ ಜನ ರಶ್ ಇರ್ತಾರೆ ಪ್ರಸಾದಕ್ಕೆ ಅಂತ. ಬಟ್ ರಶ್ ಇದೆ, ಬಟ್ ವೇಟಿಂಗ್ ಅಂತ ಏನು ಅನ್ಸಲ್ಲ, ಮೂವ್ ಆಗ್ತಾ ಇರ್ತಾರೆ ಜನರು. ಅಪ್ರಾಕ್ಸಿಮೇಟ್ಲಿ ಒಂದು 10 to 15 minutesಲ್ಲೇ ನಿಮ್ಗೆ ಆರಾಮಾಗಿ ಪ್ರಸಾದ ಸಿಕ್ಬಿಡುತ್ತೆ. ಪ್ರಸಾದ ಮಾತ್ರ ತುಂಬಾ ಚೆನ್ನಾಗಿತ್ತು ಗೈಸ್. ಸೊ ಅಲ್ಲೆಲ್ಲ ಊಟ ಮುಗಿಸ್ಕೊಂಡ್ವಿ. ನಾವು ಮುಗಿಸ್ಕೊಂಡು ವಾಪಸ್ ವೆಯ್ಟ್ ಮಾಡ್ತಾ ಇದ್ವಿ ಇವಾಗ ಲಾಂಚ್ಗೆ. ಬಂದ ತಕ್ಷಣವೇ ವಾಪಸ್ ಹತ್ಕೊಳ್ಳೋಕ್ಕೆ ಇಷ್ಟು ಜನ ಇದ್ದರು ಅವತ್ತು. ಸಿಕ್ಕಾಪಟ್ಟೆ ಜನ. ಒಳ್ಳೆ 2 ಲಾಂಚಲ್ಲಿ ಜನ ತುಂಬಷ್ಟು ಜನ ಇದ್ದರು. ಸೊ ನೀವು ನೋಡ್ತಿರ್ಬೋದು ಲಾಂಚ್ ಬರ್ತಾ ಇದೆ. ಸೊ ಇನ್ನೊಂದು 10 minutesಲ್ಲಿ ನಾವು ಹೊರಡ್ತೀವಿ. ಮದು, ಹೇಗಿತ್ತು ಟೆಂಪಲ್ ಎಲ್ಲ? ದರ್ಶನ ಎಲ್ಲ ಚೆನ್ನಾಗಾಯಿತು ಚೌಡೇಶ್ವರಿ ಟೆಂಪಲಲ್ಲಿ.
ಸೊ ಅಲ್ಲೇ ಊಟನೂ ಇತ್ತು ನಮಗೆ, ಅನ್ನದ ಮಧ್ಯಾಹ್ನದ ಊಟ. ಪ್ರಸಾದ ತುಂಬಾ ಚೆನ್ನಾಗಿತ್ತು. ಪ್ರಸಾದ ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ನನ್ನ ಮಗ ಎಲ್ಲೂ ಹೊರಗಡೆ ತಿನ್ನಲ್ಲ ದೇವಸ್ಥಾನದಲ್ಲಿ. ಸೊ ಈ ದೇವಸ್ಥಾನದಲ್ಲಿ ಏನೋ ತಾಯಿ ಆಶೀರ್ವಾದ ಏನೋ, ಅವನೇ ಎತ್ಕೊಂಡು ಊಟ ಮಾಡ್ಕೊಂಡ. ನನ್ಗೆ ಹೊಟ್ಟೆ ಹಸ್ವಾಗ್ತಿದೆ ಪ್ಲಸ್ ಅವನು ತಿನ್ಕೊಂಡ. ಬಿಕಾಸ್ ನಾವು ಯೋಚನೆ ಮಾಡ್ತೀರ, ಅಯ್ಯೋ ಏನ್ ಮಾಡೋದು, ಊಟ ಮಾಡಲ್ವಲ್ಲ ಇವನು, ಮತ್ತೆ ಸಿಟಿಗೆ ಹೋಗ್ಬಿಟ್ಟು ತಿನ್ಸ್ಬೇಕಲ್ಲ, ಟೈಮ್ ವೇಸ್ಟ್ ಆಗುತ್ತಲ್ಲ ಅಂತ ಯೋಚನೆ ಮಾಡ್ತಿದ್ರಿ. ಬಟ್ ಹೆಂಗೋ ತಿನ್ಕೊಂಡ ನನ್ನ ಮಗ ಹೊಟ್ಟೆ ತುಂಬಾ. ಸೊ ಹೊಟ್ಟೆ ತುಂಬಾ ತಿಂದೆ, ಪ್ರಸಾದನೂ ಬೇಕು ಅಂತ ತಿಂತಾ ಇದ್ದಾನೆ. ಇವಾಗ ಲಡ್ಡು ತಿಂತಾ ಇದ್ದಾನೆ ಅವನು, ದೇವರ ಪ್ರಸಾದ ಲಡ್ಡು. ಸೊ ಈಗ ಎಲ್ಲ ದರ್ಶನ ಎಲ್ಲ ಮುಗೀತು. ಸೊ ನಮ್ದು ಟ್ರಿಪ್ ಪ್ಲಾನ್ ಮುಗೀತು. ಸೊ ಬ್ಯಾಕ್ ಟು ಹೋಮ್, ದಟ್ ಈಸ್ ಬ್ಯಾಂಗ್ಳೂರ್. ಸೊ ಇಲ್ಲಿಂದ ಆಲ್ಮೋಸ್ಟ್ ಒಂದು 8 hours ಜರ್ನಿ ಅನ್ಕೊಂತೀನಿ, 400 kilometers. ಸೊ ಆಲ್ಮೋಸ್ಟ್ ನೈಟ್ ಆಗುತ್ತೆ ಹೋಗೋಷ್ಟೊತ್ತಿಗೆ. ಸೊ ಹೆಂಗಿದ್ರು ನಾಳೆ ನನ್ನ ಮಗನ ರಜಾ. ಸೊ ಅವ್ನು ರೆಸ್ಟ್ ಮಾಡ್ಕೊಂತ ನಾವು ಆಫೀಸ್ ಕೆಲಸ. ಗೈಸ್, ಇನ್ನೇನು ಇವಾಗ ಹೋಗ್ತಾ ಇದೀವಿ. ಆನ್ ದ ವೇ ಇನ್ನೇನಾದ್ರೂ ನೋಡಿದ್ರೆ ಅಥವಾ ಎಲ್ಲಾದ್ರೂ ಸ್ಟಾಪ್ ಮಾಡಿದ್ರೆ ಹೇಗಿರುತ್ತೆ, ಏನೇನು ನೋಡಿದ್ವಿ, ಏನೇನು ಮಾಡಿದ್ವಿ ಅಂತ ಅಪ್ಡೇಟ್ ಮಾಡ್ತೀನಿ. ಸೊ ಫೈನಲಿ ನಮ್ಮ ಕಂಪ್ಲೀಟ್ ಟ್ರಿಪ್ ಪ್ಲಾನ್ ಕಂಪ್ಲೀಟ್ ಆಯಿತು. ಸೊ ನಾವು ಅನ್ಕೊಂಡಾಗೆ ಆಯಿತು. ಅದಕ್ಕಿಂತ ಎಕ್ಸ್ಟ್ರಾ 2-3 ಪ್ಲೇಸಸ್ ಕೂಡ ನೋಡಿದ್ವಿ, ತುಂಬಾ ಚೆನ್ನಾಗಿತ್ತು. ಸೊ ನಮ್ಮ ಪ್ಲಾನ್ ಹೇಗಿತ್ತು, ಪ್ಲಸ್ ಪ್ರತಿಯೊಂದು ವಿಡಿಯೋ ಕೂಡ ಒಂದೊಂದೇ ನೀಟಾಗಿ ಅಪ್ಡೇಟ್ ಮಾಡ್ತೀನಿ. ಒಂದು 4:30 ಆಗಿತ್ತು ಫ್ರೆಂಡ್ಸ್. ಅಲ್ಲಿ ನನ್ನ ಹಸ್ಬೆಂಡ್ಗೆ ಕಾರ್ನ್ ಅಂದರೆ ತುಂಬಾ ಇಷ್ಟ, ಅದು ಸುಟ್ಟಿರೋ ಕಾರ್ನ್ ಅಂದರೆ. ಸೊ ಅಲ್ಲೇ ನಿಲ್ಲಿಸ್ಬಿಟ್ಟು ಒಂದು ಕಾರ್ನ್ ಬ್ರೇಕ್ ತೊಗೊಂಡ್ವಿ, ತಿನ್ಕೊಂಡ್ವಿ. ಸೊ ಇನ್ನೇನು ಅದನ್ನು ತೊಗೊಂಡಾದ್ಮೇಲೆ ಮುಂದೆ ಹೋಗಿ ಅಲ್ಲೆಲ್ಲಾದರೂ ಕಾಫಿ ಟೀ ಕುಡಿಯೋಣ ಅಂತ ಹೋದ್ವಿ. ನಾವು ಆ್ಯಕ್ಚುಲಿ ಬರುವಾಗ ಕೂಡ ಸೇಮ್ ಪ್ಲೇಸಲ್ಲಿ ನಿಲ್ಲಿಸಿದ್ವಿ, ಹೋಗುವಾಗ ಕೂಡ ಅದೇ ಪ್ಲೇಸಲ್ಲಿ ನಿಲ್ಲಿಸಿ ಕಾಫಿ ಕುಡಿತಾ ಇದ್ದೀವಿ. ಇದು ಮಲ್ನಾಡ್ ಅಮೃತ್ ಕೆಫೆ ಅಂತ. ಸೊ ಸಕ್ಕದಾಗಿತ್ತು ಕಾಫಿ, ಫುಲ್ ಮಸಾಲ ಚಾಯ್ ಅಂತ ಹೇಳಿದ್ವಿ, ತುಂಬ ಚೆನ್ನಾಗಿತ್ತು ಮಸಾಲ ಚಾಯ್. ಪ್ಲಸ್ ಮಗುಗೆ ಹಾಲು ಕೂಡ ತೊಗೊಂಡ್ವಿ. ಪಾಪ ಅವರು ಫ್ರೆಂಡೇ ಮಾಡ್ಕೊಂಡ್ಬಿಟ್ಟಿದ್ರು ನನ್ನ ಹಸ್ಬೆಂಡ್ ಮಾತಾಡ್ತಾ. ಅವ್ರು ಹಾಲಿಗೆ ದುಡ್ಡೇ ತೊಗೊಳ್ಳಿಲ್ಲ, ಪಾಪಗೆ ಹಾಲು ಕೊಡುವಾಗ ಪರವಾಗಿಲ್ಲ ಸರ್ ಅಂತ ಹೇಳಿದರು. ಸೊ ಅಲ್ಲಿ ಬಜ್ಜಿ ಮತ್ತು ಮಿರ್ಚಿ ಏನೇನೋ ಹಾಕ್ತಾಯಿದ್ರು, ಅದನ್ನು ಕೂಡ ತೊಗೊಂಡು ಸ್ವಲ್ಪ ಸ್ನ್ಯಾಕ್ ಥರ ತಿನ್ಕೊಂಡು ಹೊರಟ್ವಿ. ಸೊ ಇಲ್ಲಿ ನೋಡ್ತಿರ್ಬೋದು, ರೋಡೆಲ್ಲ ಸ್ವಲ್ಪ ಬ್ಲಾಕ್ ಕೂಡ ಆಗಿತ್ತು ನಾವು ಬರುವಾಗ, ಬಿಕಾಸ್ ಎಲ್ಲ ಗಣೇಶನ ವಿಸರ್ಜನೆ ಮಾಡ್ತಾಯಿದ್ರು. ಸೊ ಎಲ್ಲ ಕುಣಿತ ಡ್ಯಾನ್ಸು ಎಲ್ಲ ಮಾಡ್ಕೊಂಡು ಹೋಗಿ ಗಣೇಶನ ವಿಸರ್ಜನೆ ಮಾಡ್ತಿದ್ರು. ಹಾಗಾಗಿ ಸ್ವಲ್ಪ ರೋಡ್ ಬ್ಲಾಕ್ ಆಗಿತ್ತು. ಇದು ಚಿತ್ರದುರ್ಗದ ಹತ್ರ ಸ್ವಲ್ಪ ಬಿಟ್ಟು ಸ್ವಲ್ಪ ಮುಂದೆ ಬರುವಾಗ ಆಗಿತ್ತು. ಎಕ್ಸಾಕ್ಟ್ ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ ಕರೆಕ್ಟಾಗಿ, ಬಟ್ ಸ್ವಲ್ಪ ಅಲ್ಲಿ ರೋಡ್ ಬ್ಲಾಕ್ ಆಗಿತ್ತು. ಸೊ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ರೈಲ್ವೆ ಗೇಟ್ ಹಾಕ್ಬಿಟ್ಟಿದ್ರು. ಸೊ ಟ್ರೈನ್ ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇತ್ತು. ಸೊ ನನ್ನ ಮಗ ಟ್ರೈನು ಅಂತ ಖುಷಿಯಾಗಿದ್ದ. ಸೊ ಈ ರೀತಿಯಾಗಿ ಅಲ್ಲೇ ಫುಲ್ಲು ಬ್ಲಾಕ್ ಥರ ಆಗಿಬಿಟ್ಟಿತ್ತು. ಎಲ್ಲ ರೆಡ್ಡಾಗಿ ಹೊಡಿತಾ ಇತ್ತು ಕಾರದು ಲೈಟ್ಸ್ ಎಲ್ಲ. ಏನೋ ನೈಟ್ ವೈಬ್ಸ್, ಅದು ಚೆನ್ನಾಗಿತ್ತು. ನೈಟಲ್ಲಿ ಟ್ರೈನು ಪುಟ್ಟದಾಗ ಒಳ್ಳೆ ಬೆಂಕಿ ಪುಟ್ಟಣ ಥರ ಕಾಣಿಸುತ್ತೆ ಟ್ರೈನು. ಸೊ ನೆಕ್ಸ್ಟ್ ಹಂಗೆ ಬರ್ತಾ ಇದ್ವಿ. ಉದ್ದಕ್ಕೂ ಎಲ್ಲ ಫುಲ್ ಗಣೇಶದ ವಿಸರ್ಜನೆ ಫಂಕ್ಷನ್ ನಡೀತಾ ಇತ್ತು. ಉದ್ದಕ್ಕೂ ಲೈಟಿಂಗ್ಸೇ ಇತ್ತು. ಚಿತ್ರದುರ್ಗ ಮುಗಿಸಿ ಮುಂದೆ ಬರುವಾಗ ಫುಲ್ ಬರೀ ಅದೇ ಇತ್ತು. ಸೊ ಇನ್ನೇನೆಲ್ಲ ಹಸಿವಾಗ್ತಿದೆ, ನೆಕ್ಸ್ಟ್ ಎಲ್ಲಾದರೂ ಊಟ ಮಾಡ್ಕೊಂಡು ಹೋಗ್ಬಿಡೋಣ, ಲೇಟ್ ಆಗಿಬಿಡುತ್ತೆ ಅಂತ ಆಲ್ಮೋಸ್ಟ್ 9 o'clock ಆಗಿತ್ತು. ಸೊ ಹಾಗಾಗಿ ಇಲ್ಲಿ ಐ ಲವ್ ಚಿತ್ರದುರ್ಗ ಅಂತ ಒಂದು ಹೋಟೆಲ್, ಅಂದರೆ ನಮಸ್ತೆ ದುರ್ಗ ಅಂತ ಒಂದು ಹೋಟೆಲ್ ಇತ್ತು. ಹೋಗ್ತಾ ನೋಡ್ಕೊಂಡು ಹೋಗಿದ್ವಿ, ಬರುವಾಗ ಸೊ ಇಲ್ಲಿ ಮಾಡ್ಕೊಳ್ಬೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಗೈಸ್. ಬಟ್ ಇಲ್ಲೆಲ್ಲ ಸಿಗೋದು ನಾರ್ತ್ ಸೈಡ್ ಏನು ಸಿಗುತ್ತೆ ಅದೇ ಸಿಗುತ್ತೆ, ಲೈಕ್ ಚೈನೀಸ್ ಐಟಮ್ಸ್ ಆ ರೀತಿಯಾಗಿ ಸಿಗುತ್ತೆ. ಸೊ ನಾವು ಅದನ್ನೇ ತೊಗೊಂಡು ಅದನ್ನೇ ತಿನ್ಕೊಂಡ್ವಿ. ಪ್ಲಸ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವ್ರು ದೋಸೆ ಒಂದು ಮಾಡಿಕೊಟ್ರು ಪಾಪುಗೆ. ಸ್ವಲ್ಪ ಅವ್ನು ದೋಸೆ ಬೇಕು ಅಂತ ಹೇಳ್ತಾ ಇದ್ದ. ಸೊ ಏನಾದರೂ ಹೇಳಿದರೆ ಅವ್ರು ನಿಮ್ಗೆ ಏನು ಬೇಕು ಒಟ್ಟು ಅದನ್ನೇ ಪ್ರೊವೈಡ್ ಮಾಡಿ ಕೊಡ್ತಾರೆ. ಹೋಟೆಲ್ ತುಂಬಾ ಚೆನ್ನಾಗಿತ್ತು. ಸೊ ಎಲ್ಲ ಇಳಿತಾ ಇದ್ದೀವಿ ಮತ್ತು ಚಿಕ್ಕ ಮಕ್ಕಳು ಆಡೋಕ್ಕೆ ಇಲ್ಲಿ ನೀವು ಸ್ವಿಂಗ್ ಕೂಡ ನೋಡ್ಬೋದು, ಅದು ಕೂಡ ಇತ್ತು. ಸೊ ದಿಸ್ ಇಸ್ ಫೈನಲಿ ನಾವು ಹೋಟೆಲ್ಗೆ ಹೋಗಿ ಎಲ್ಲ ಏನೇನು ಬೇಕು ಅದನ್ನೆಲ್ಲ ತಿನ್ಕೊಂಡ್ವಿ. ಸೊ ನೈಟ್ ಆಲ್ಮೋಸ್ಟ್ 9:30 10 ಆಗಿತ್ತು ಫ್ರೆಂಡ್ಸ್ ಇಲ್ಲಿ ಬಿಡುವಾಗ. ಸೊ ನಾವು ಬ್ಯಾಂಗ್ಳೂರಿಗೆ ಮಿಡ್ನೈಟ್ 1 ಅಥವಾ 1:30ಗೆ ರೀಚ್ ಆದ್ವಿ ಅಂದ್ಕೊಳ್ತೀನಿ. ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ನಮಗೂ ತುಂಬ ಬಂದ ತಕ್ಷಣ ಟಯರ್ಡ್ ಆಗಿತ್ತು. ಸೊ ಬಂದು ಮಾಡ್ಕೊಂಡ್ವಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಲೈಕ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.